ಹಾಯ್ ನಮಸ್ತೆ. ನಾನು ರುಕ್ಮಿಣಿ. ಇವತ್ತು ಗೀ ಬಾಲ್ ಯೂಸ್ ಮಾಡಿ ಒಂದು ಗಿಣ್ಣ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆಗಿ ಮಾಡ್ಬೋದು. ಕೆಲವರು ರವೆ, ಅವಲಕ್ಕಿ ಮತ್ತೆ ಪುರಿ ಎಲ್ಲ ಯೂಸ್ ಮಾಡಿ ಮಾಡ್ತಾರೆ. ನಾನಿಲ್ಲಿ ಹಾಲನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಹಸು ಕರು ಹಾಕಿದ್ಮೇಲೆ 2 ದಿನದ್ದು 3 ದಿನದ ಹಾಲಿರುತ್ತಲ್ಲ, ಆ ಹಾಲನ್ನ ಯೂಸ್ ಮಾಡಿ ನಾನಿಲ್ಲಿ ಗಿಣ್ಣ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಸೂಪರ್ ಆಗಿ ಕೂಡ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ. ನಾನಿಲ್ಲಿ ನೋಡಿ ಮೊದಲಿಗೆ ಹಾಲು ತಗೊಂಡಿದ್ದೀನಿ. ಇದು ಮೊದಲನೇ ದಿನ ಕರೆದಿರೋ ಹಾಲು 1/4 ಲೀಟರ್ ಆಗೋಷ್ಟು ಇದೆ. ನಾನು ಇದಕ್ಕೆ 1 ಲೀಟರ್ ಆಗೋಷ್ಟು ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಫ್ಯಾಮಿಲಿ ಪ್ಯಾಕ್ ತಗೊಂಡಿದ್ದೀನಿ ನಾರ್ಮಲ್ ಆಗಿ. ತುಂಬಾ ಚೆನ್ನಾಗಿರುತ್ತೆ. ಹಾಲು ಇದು ತುಂಬಾ ಗಟ್ಟಿ ಕೂಡ ಬರುತ್ತೆ. ಆದಷ್ಟು ಗಟ್ಟಿ ಇರೋ ಹಾಲನ್ನೇ ತಗೋಬೇಕು, ಚೆನ್ನಾಗಿ ಬರುತ್ತೆ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಹಾಲನ್ನ ತಗೊಂಡು ಹಾಕೊಳ್ತಾ ಇದ್ದೀನಿ. 1/4 ಲೀಟರ್ ಹಾಲಿದೆ, ಅದಕ್ಕೆ 1 ಲೀಟರ್ ಆಗೋಷ್ಟು ನಾನು ಹಾಲನ್ನ ತಗೊಂಡಿದ್ದೀನಿ. ಕ್ವಾಂಟಿಟಿ ಇಷ್ಟೇ ಇರಬೇಕು. 4ನೇ 1 ಭಾಗದಷ್ಟು ಹಾಲು ತಗೊಂಡ್ರೆ 4 ಭಾಗದಷ್ಟು ನಾವಿಲ್ಲಿ ಹಾಲು ತಗೋಬೇಕು. ನೋಡಿ ಹಾಲಿಗೆ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಸೇರಿಸ್ಕೊಂಡು ನಾನು ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಉಂಡೆ ಬೆಲ್ಲನ ನಾನು ತುರಿದ್ಬಿಟ್ಟು ತಗೊಳ್ತಾ ಇದ್ದೀನಿ ಇಲ್ಲಿ. ನೀವು ಬೇಕಂದ್ರೆ ಪುಡಿ ಮಾಡಿ ಜಜ್ಜಿ ಕೂಡ ಸೇರಿಸ್ಕೋಬಹುದು, ಬೇಗ ಕರಗೋದಿಲ್ಲ. ಹಾಗಾಗಿ ನಾನು ಇದನ್ನ ತುರಿದ್ಬಿಟ್ಟು ತಗೊಳ್ತಾ ಇದ್ದೀನಿ. ನೀವು ಸಿಹಿ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. 1 ಕಪ್ ನನಗಿಲ್ಲಿ ಸಾಕಾಗತ್ತೆ, ಹಾಗಾಗಿ 1 ಕಪ್ ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ 4 ಪದಾರ್ಥಗಳನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ, ಹಾಲು ಮತ್ತೆ ಏಲಕ್ಕಿ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಬೆಲ್ಲ ನಾನು ತುರಿದು ಹಾಕಿರೋದ್ರಿಂದ ಬೇಗನೆ ಕರಗುತ್ತೆ, ಇದರಲ್ಲಿ ಟೈಮ್ ಏನು ಹಿಡಿಯೋದಿಲ್ಲ. ನೋಡಿ 1 ನಿಮಿಷಕ್ಕೆಲ್ಲ ಕರಗೋಯ್ತು. ನೋಡಿ ಕರಗಿದೆ ಕೂಡ, ಹಾಲಿನ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಇಷ್ಟಾದರೆ ಸಾಕು. ಇವಾಗ ಇದನ್ನ ನಾನು ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಳ್ತೀನಿ. ಏಲಕ್ಕಿ ಪುಡಿ ಮತ್ತೆ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಹಾಗಾಗಿ ಇದನ್ನ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಜರಡಿ ತಗೊಂಡು ಸೋಸ್ಕೊಂಡು ತಗೊಳ್ತೀನಿ. ಈ ರೀತಿ ಸೋಸ್ಕೊಂಡು ತಗೋಬೇಕು, ಯಾಕಂದ್ರೆ ಹಾಲು ಕರಿಬೇಕಾದ್ರೆ ಕೆಲವೊಂದು ಟೈಮಲ್ಲಿ ಕೂದಲು ಕೂಡ ಬಂದಿರುತ್ತೆ. ಹಾಗಾಗಿ ಈ ರೀತಿ ಸೋಸ್ಕೊಂಡು ತಗೊಂಡ್ರೆ ನೀಟಾಗಿರುತ್ತೆ. ಹಾಗಾಗಿ ನೋಡಿ ಕೊನೆಯಲ್ಲಿ ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ. ಎಷ್ಟು ಕಲರ್ ಆಗಿ ಬಂದಿದೆ ಅಂತ ಹಾಲು ಈ ರೀತಿ ಬರಬೇಕು. ತುಂಬಾನೇ ಚೆನ್ನಾಗಿರುತ್ತೆ. ಮೊದಲು ಸಲ ಹಾಲು ತೆಗಿತೀವಲ್ಲ, ಆ ಹಾಲಲ್ಲಿ ಮಾಡಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಸೋಸ್ಕೊಂಡಿದ್ದಾಗಿದೆ. ಇವಾಗ ನೋಡಿ ಇಷ್ಟೇ, ಇದು ಫೈನಲ್ ಆಗಿ ಇದು ರೆಡಿ ಆಗಿದೆ. ಇವಾಗ ಇದನ್ನ ಸೈಡಿಗೆ ಇಟ್ಬಿಟ್ಟು ನಾನೊಂದು ಕಡ್ಬಿನ ಪಾತ್ರೆ ತಗೊಳ್ತಾ ಇದ್ದೀನಿ. ನೋಡಿ ಪಾತ್ರೆಯಲ್ಲಿ ಅಡಿಲಿ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಹಾಕೊಳ್ತಾ ಇದ್ದೀನಿ. ಪ್ಲೇಟು ಇಟ್ಬಿಟ್ಟು ಅದ್ರ ಮೇಲೆ ನಾನೀಗ ಹಾಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಹಾಲನ್ನ ಇದ್ರ ಒಳಗೆ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೊಳ್ತೀನಿ ತಪ್ಪಲೆ ಮೇಲೆ. ಹವೆ ಎಲ್ಲ ಅದ್ರೊಳಗೆ ಹೋಗ್ಬಾರ್ದು, ಹಾಗಾಗಿ ಒಂದು ಪ್ಲೇಟ್ ಮುಚ್ಕೊಂಡು ಇವಾಗ ಕಡ್ಬಿನ ತಪ್ಪಲೆ ಪ್ಲೇಟ್ ಕೂಡ ಮುಚ್ಕೊಂಡು ನಾನು ಸ್ಟವ್ ಮೇಲೆ ಇಟ್ಕೊಂಡು ಒಂದು 30ರಿಂದ 35 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಸ್ವಲ್ಪ ಹಾಲು ಕಮ್ಮಿ ಇದ್ರೆ ಬೇಕಾದ್ರೆ 15 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ಹಾಲು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ದಪ್ಪವಾಗಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಏನೇ ಇಲ್ಲ ಅಂದ್ರೆ 30ರಿಂದ 35 ನಿಮಿಷ ಬೇಕಾಗತ್ತೆ. ನೋಡಿ ಇವಾಗ 35 ನಿಮಿಷ ಆಗಿತ್ತು, ತೆಗೆದು ತೋರಿಸ್ತಾ ಇದ್ದೀನಿ. ನಾನು ಮಧ್ಯೆ ಕೂಡ ತೆಗೆದು ನೋಡ್ತಾ ಇದ್ದೆ, ಬೆಂದಿರಲಿಲ್ಲ. ಇವಾಗ ಒಂದು 35 ನಿಮಿಷ ಆಗಿದೆ. ನೋಡಿ ನೀಟಾಗಿ ಸೂಪರ್ ಆಗಿ ರೆಡಿ ಆಗಿದೆ. ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ, ಇದು ಗಟ್ಟಿಯಾಗಿದೆ ಕೂಡ. ಇಷ್ಟ ಆದರೆ ಸಾಕು. ನೋಡಿ ಚಾಕುನ ಇದರೊಳಗೆ ಹಾಕಿ ತೋರಿಸ್ತಾ ಇದ್ದೀನಿ, ಎಲ್ಲೋ ಹಾಲು ಅನ್ನಿಸ್ತಾ ಇಲ್ಲ. ಚೆನ್ನಾಗಿ ರೆಡಿ ಆಗಿದೆ ಇದು. ಇವಾಗ ಇದನ್ನ ಒಂದು 10 ನಿಮಿಷ ತಣ್ಣಗಾಗಿ ಬಿಟ್ಬಿಟ್ಟು ನಾನು ಆಮೇಲೆ ತೋರಿಸ್ತೀನಿ. ತಣ್ಣಗಾದ್ಮೇಲೆ ಇದನ್ನ ತಗೊಳ್ಳೋಣ, ಬಿಸಿ ಬಿಸಿ ಬೇಡ. ಹಾಗಾಗಿ ನೋಡಿ ತಣ್ಣಗಾದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಸೈಡೆಲ್ಲ ಹೇಗೆ ಬಿಟ್ಕೊಳ್ತದೆ, ಈ ರೀತಿ ಬಿಟ್ಕೋಬೇಕು. ಹಾಲನ್ನು ಅಷ್ಟೇ ತುಂಬ ಗಟ್ಟಿ ಇರೋ ಹಾಲನ್ನೇ ತಗೋಬೇಕು. ನೋಡಿ ಇವಾಗ ಇದೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ತುಂಬ ಸಾಫ್ಟ್ ಆಗಿರುತ್ತೆ, ಮುಟ್ಟಿದ್ರೆ ಕೈಯಲ್ಲಿ ಜಾರೋಗುತ್ತೆ, ಅಷ್ಟು ಸಾಫ್ಟ್ ಆಗಿರುತ್ತೆ, ಅಷ್ಟು ರುಚಿಯಾಗಿ ಕೂಡ ಬರುತ್ತೆ. ಹಾಲಲ್ಲಿ ಈ ರೀತಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ರೀತಿನೇ ಮಾಡಬೇಕು, ಚೆನ್ನಾಗಿರುತ್ತೆ. ಒಡ್ಕಾಲ್ ಅಂತ ಬರುತ್ತೆ, ಅದನ್ನ ಬೇಕಾದ್ರೆ ನಾವು ರವೆ ಆಮೇಲೆ ಪುರಿ, ಅವಲಕ್ಕಿ ಎಲ್ಲ ಮಾಡ್ಬೋದು. ಈ ರೀತಿ ಹಾಲಿದ್ದಾಗ ನಾವು ಈ ರೀತಿ ಮಾಡ್ಕೋಬೇಕು, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸಿಂಪಲ್ ಆಗಿ ತುಂಬಾ ಬೇಗನೆ ಮಾಡ್ಕೋಬಹುದು. ಈ ರೀತಿ ಹಾಲಿದ್ದಾಗ ಈ ರೀತಿ ಮಾಡ್ಕೊಂಡು ತಿನ್ನೋ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ. ಹಾಲು ಕೂಡ ಸಿಗೋದು ಅಪರೂಪವಾಗಿ ಸಿಕ್ಕಿದಾಗ ಈ ರೀತಿ ಮಾಡ್ಕೊಂಡು ತಿನ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಸರ್ವ್ ಮಾಡಿ ತೋರಿಸ್ತದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಕೈಯಲ್ಲಿ ಮುಟ್ಟಿದ್ರೆ ಹಾಗೆ ಜಾರೋಗ್ತಾ ಇದೆ, ಅಷ್ಟು ಚೆನ್ನಾಗಿದೆ.
ನೋಡಿ, ಈ ಗಿಣ್ಣು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.